ನಂಗೆಲ್ಲಿ ನಿದ್ರೆ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗ್ತಾ ಇದೆ. ಬೆಳಗ್ಗೆನೇ ಆಗ್ತಾ ಬಂದ್ಬಿಡ್ತು, ನಿದ್ರೆನೇ ಬರ್ಲಿಲ್ಲ ನನಗೆ. ಇದೇನು ಎಲೆಕ್ಷನ್ ವೋಟ್ ಹಾಕದ ಇಲ್ಲ ರೇಷನ್ ಅಂಗಡಿ ಕ್ಯೂ ನಿಲ್ಲದ? ಬೇಗ ಬಂದ್ ನಿಲ್ಲದಿಕ್ಕೆ ಯಾವಾಗ ಬರುತ್ತೋ ಆವಾಗ ತಾನೇ ನಿಲ್ಲಕ್ಕಾಗತ್ತೆ. ಯಾರಂತ ಕಂಡಿಡ್ಬಿಟ್ವಿ ಚೈನಾ ಅಜ್ಜಿ ಅವರೇ. ಅವರು ಮತ್ತೆ ಆ ಮೊಮ್ಮಗ. ಈ ತರ ಎಲ್ಲ ಹೇಳ್ತಾ ಇರ್ಬೇಡ, ಊರಲ್ಲಿ ಯಾರಾದ್ರೂ ಕಿವಿಗ್ ಬಿತ್ತು ಅಂದ್ರೆ ಜಗಳಕ್ ಬಂದ್ಬಿಡ್ತಾರೆ. ತೋಟದಲ್ಲಿರುವಂತ ತರಕಾರಿ ಎಲ್ಲ ಬೆಳೆದಿರೋದನ್ನ ಕಿತ್ಕೊಂಡು ಹೋಗಿ ನಾವು ಸಂತೆಯಲ್ಲಿ ಯಾಕೆ ಮಾರಬಾರ್ದು? ಹಣ್ಣನ್ನು ಹಂಗೆ ಕಿತ್ಕೊಂಡು ಹೋಗಿ ಸಂತೆಯಲ್ಲಿ ಯಾಕೆ ಮಾರಬಾರ್ದು? ಮಾರಿದ್ರೆ ನಮಗೆ ದುಡ್ಡು ಸಿಗತ್ತಲ್ವಾ? ಈ ತರ ಬಂದು ಕಳ್ತನ ಮಾಡೋರಿಗೆ ತರಕಾರಿಗಳು ಸಿಗಲ್ವಲ್ಲ? ನೀನ್ ಹೇಳ್ತಾ ಇರೋದು ಒಳ್ಳೆ ಕೆಲ್ಸಾನೇ, ಆದ್ರೆ ಯಾರು ಮಾಡ್ತಾರೆ ಕಣಪ್ಪ? ನನ್ಗೆಲ್ಲ ಸಂತೆವರೆಗೂ ನಡ್ಕೊಂಡೋಗಿ ಈ ತರಕಾರಿನ ಎತ್ಕೊಂಡೋಗಿ ಮಾರಕ್ಕಲ್ಲ ಆಗಲ್ಲ ಕಣಪ್ಪ. ಅಕ್ಕಪಕ್ಕದವ್ರು ಬಂದು ನಾಕ್ ತರಕಾರಿ ಬೇಕು ಅಂತ ತಗೊಂಡೋಗ್ತಾರೆ ಅಷ್ಟೇ. ನಾನ್ ಯಾರ ಹತ್ರನು ದುಡ್ಡು ತಗೊಂಡು ತರಕಾರಿ ಕೊಡಲ್ಲ ಕಣಪ್ಪ. ಅಜ್ಜಿ ನೀವ್ ಮಾಡ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ನಾವು ತಗೊಂಡೋಗಿ ಆ ತರಕಾರಿ ಹಣ್ಣೆಲ್ಲ ಮಾರ್ಕೊಂಡ್ಬಿಟ್ಟು ದುಡ್ಡು ತಗೊಂಡ್ಬರ್ತೀವಿ. ಯಾಕೆ ಪುಟ್ಟ ಈ ತರ ಎಲ್ಲ ಯೋಚನೆ ಬರ್ತಾ ಇದೆ ನಿಮ್ಗೆ? ಅಜ್ಜಿಗೆ ತರಕಾರಿ ವ್ಯಾಪಾರ ಮಾಡಿ ಬರೋ ದುಡ್ಡಲ್ಲೇ ತಿನ್ಬೇಕು ಅಂತಲ್ಲ ಏನಿಲ್ಲ ಕಣಪ್ಪ. ನನಗ್ ಬೇಕಾಗಿ ದುಡ್ಡಿದಾವೆ, ಮತ್ತೆ ಬೆಳ್ಕೊಂಡ್ ತಿನ್ನಕ್ಕೆ ತರಕಾರಿಗಳಿದಾವೆ, ಇಷ್ಟೇ ಸಾಕು. ನೀನ್ ಯಾಕೆ ಕಷ್ಟ ಪಡ್ತೀಯಾ? ಇನ್ 4-5 ದಿನದಲ್ಲಿ ಊರಿಗೆ ಹೋಗೋದ್ ಬೇರೆ. ಈಗ ತಗೊಂಡೋಗಿ ನೀನ್ ಮಾರಿದ್ರೇನು ಮತ್ತೆ ಬರೋ ದಿನಗಳಲ್ಲ ಆ ತರಕಾರಿಗಳು ಹಂಗೆ ಇರ್ತವೆ. ಯಾರು ತಗೊಂಡೋಗಿ ಮಾರ್ತಾರೆ? ಯಾಕ್ ಪುಟ್ಟ ಬೇಜಾರ್ ಮಾಡ್ಕೊಂಡ್ಬಿಟ್ಟೆ? ಮುಖ ತುಂಬಾ ಸಪ್ಪಗಿಟ್ಕೊಂಡಿದ್ಯಾ? ಸರಿ ಬಿಡು, ನಿನ್ಗೂ ಏನೋ ವ್ಯಾಪಾರ ಮಾಡ್ಬೇಕಂತ ಆಸೆ ಆಗ್ತಾ ಇದೆಯಾ ಅಂತ. ಸರಿ, ಎಲ್ಲಾ ತರಕಾರಿನ ಕಿತ್ಕೊಂಡೋಗಿ ಚೆನ್ನಾಗಿ ಸಂತೆಯಲ್ಲಿ ವ್ಯಾಪಾರ ಮಾಡ್ಕೊಂಬ. ಯಾರಿಗೂ ಜಾಸ್ತಿ ರೇಟಿಗೆ ಕೊಡ್ಬೇಡ ಕಣಪ್ಪ, ಕಡಿಮೆ ರೇಟಿಗೆ ಕೊಟ್ಬಿಡು. ಯಾಕಂದ್ರೆ ಪಾಪ ಈ ಊರಲ್ಲಿ ತುಂಬಾ ಬಡ ಮಕ್ಕಳಿದ್ದಾರೆ, ಅದಕ್ಕೆ ಹೇಳ್ತಾ ಇದೀನಿ. ಅಜ್ಜಿ ಅಜ್ಜಿ ತುಂಬಾ ಥ್ಯಾಂಕ್ಸ್ ಅಜ್ಜಿ, ನೀವು ಓಕೆ ಅಂತ ಹೇಳ್ತೀರಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ಅಜ್ಜಿ ನಿಜವಾಗ್ಲೂ ನಮ್ಗೆ ತರಕಾರಿ ತಗೊಂಡೋಗಿ ವ್ಯಾಪಾರ ಮಾಡ್ಬೇಕಂತಾನೆ ಇಲ್ಲ, ಆದ್ರೆ ಏನ್ ಮಾಡೋದು? ನೀವು ಇಷ್ಟು ಕಷ್ಟಪಟ್ಟು ಈ ವಯಸ್ಸಲ್ಲಿ ಇಷ್ಟೊಂದು ತರಕಾರಿಗಳೆಲ್ಲ ಇಟ್ಟು ಬೆಳೆಸಿ ಅದನ್ನ ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಅದಕ್ಕೆ ಅಜ್ಜಿ ಅದನ್ನ ಯಾಕೆ ಸುಮ್ಮನೆ ಬಿಡ್ಬೇಕು? ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ಆದ್ರೂ ಸ್ವಲ್ಪ ದುಡ್ಡು ಸಿಗುತ್ತಲ್ಲ. ಅಲ್ಲ ಕಂಡ್ರು, ನಿಮ್ಮ ಅಮ್ಮಂದ್ರೆ ಏನಾದ್ರೂ ಬಂದ್ರು ಅಂದ್ರೆ ಏನಿದು ಈ ಅಜ್ಜಿ ಈ ವಯಸ್ಸಿನಲ್ಲಿ ಈ ಮಕ್ಕಳನ್ನ ವ್ಯಾಪಾರಕ್ಕೆ ಹಾಕ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ನನ್ಗೆ ಹೇಳ್ತಾರೆ ನೋಡು. ಅಜ್ಜಿ ಅಮ್ಮ ಅಲ್ಲ ಆತರ ಹೇಳಲ್ಲ, ನಾವ್ ಈ ತರ ಕೆಲಸ ಮಾಡಿದಿಕ್ಕೆ ವೆರಿ ಗುಡ್ ಅಂತ ಹೇಳ್ತಾರೆ ಗೊತ್ತಾ? ನಿಮ್ಗೆ ಬೇಕಾದ್ರೆ ಅಮ್ಮ ಬಂದಾಗ ಗೊತ್ತಾಗತ್ತೆ ನೋಡಿ. ಸರಿ ಕಂಡ್ರಪ್ಪ, ನಾಳೆ ಸಂತೆನೆ, ಎಲ್ಲಾ ವ್ಯಾಪಾರ ಮಾಡಕ್ಕೆ ತರಕಾರಿಗಳನ್ನ ತೆಗಿಯೋದಿಕ್ಕೆ ಶುರು ಮಾಡಿ ಆಯ್ತಾ? ಅಲ್ಲೋಗಿ ವ್ಯಾಪಾರ ಮಾಡುವಾಗ ಹುಷಾರಾಗಿ ಮಾಡ್ಬೇಕು. ನಾನು ಬೇಕಾದ್ರೆ ನಿಮ್ಮೊಟ್ಟಿಗೆ ಬರ್ತೀನಿ, ನಿಮ್ಮನ್ ಮಾತ್ರ ಕಳ್ಸಕ್ಕಾಗಲ್ಲ. ಏನೋ ನಿಮ್ಗೂ ಆಸೆ ಆಗ್ಬಿಟ್ಟಿದೇನೋ. ಆಯ್ತಜ್ಜಿ, ನೀವು ಬನ್ನಿ. ಅಜ್ಜಿ ಸಂತೆ ಯಾವತ್ತಿರೋದು? ನಾವ್ ಯಾವತ್ತು ತರಕಾರಿನೆಲ್ಲ ಕೀಳ್ಬೇಕು? ಸಂತೆ ನಾಳೆನೆ ಕಣಪ್ಪ, ನೀವು ಇವತ್ತೇ ತರಕಾರಿ ಕೀಳಕ್ಕೆ ಶುರು ಮಾಡ್ಬೇಕು. ಸರಿ ನಡೀರಿ, ನಾನು ಬರ್ತೀನಿ. ನೀವು ಬೇಡ ಅಜ್ಜಿ, ನಾವೇ ತರ್ತೀವಿ. ನೀವ್ ಇಲ್ಲೇ ಇದ್ದು ಅಡಿಗೆ ಮಾಡ್ತಾ ಇರಿ. ನೀವ್ ಯಾಕೆ ಕಷ್ಟ ಪಡ್ತೀರಾ? ನಾವ್ ಹೋಗಿ ಎಲ್ಲ ತರಕಾರಿ ತಂದು ಎಲ್ಲಿಡೋದು? ಎಲ್ಲಾ ತರಕಾರಿನೂ ತಂದು ಹಿಂಗಡೆ ರೂಮ್ ಇದೆಯಲ್ಲ ಅಲ್ಲಿಡ್ರಪ್ಪ. ಆಯ್ತಜ್ಜಿ. ಅಜ್ಜಿ ಸೊಪ್ಪುನು ತೆಗಿತೀವಿ. ಸೊಪ್ಪುನು ತೆಗಿತೀರೇನ್ರಪ್ಪ? ಈಗ್ಲೇ ಬೇಡ, ಸಂಜೆ 3 ಗಂಟೆ ತೆಗೆಯೋಣ. ಈಗ್ಲೇ ಸೊಪ್ಪುನು ತೆಗೆದ್ವಿ ಅಂತ ಹೇಳಿದ್ರೆ ನಾಳೆ ವ್ಯಾಪಾರಕ್ಕೆಲ್ಲ ಬರಲ್ಲ, ಬಾಡೋಗ್ಬಿಡತ್ತೆ ಕಣಪ್ಪ. ಸರಿ ಅಜ್ಜಿ, ಹಾಗಾದ್ರೆ ನಾವು ಕೆಲಸ ಶುರು ಮಾಡ್ತೀವಿ. ಆಯ್ತು ಕಣ್ರಪ್ಪ. ಈ ಮಕ್ಕಳಿಗೆ ಏನೊಂದು ಆಸೆ. ಸರಿ ಇರ್ಲಿ, ಅವ್ರ ಆಸೆ ಪ್ರಕಾರನೇ ಮಾಡ್ಲಿ. ಏನಿನ್ನೊಂದು 4 ದಿನ ಇರ್ತಾರೆ, ಊರಿಗೆ ಹೋಗ್ಬಿಡ್ತಾರಲ್ಲ. ಅಚ್ಚು ನೋಡು, ಅಜ್ಜಿ ಒಪ್ಕೊಳ್ತಾರಂತ ಒಂಚೂರು ಅನ್ಕೊಂಡಿರ್ಲಿಲ್ಲ. ಹೆಂಗೋ ಸದ್ಯ ಒಪ್ಕೊಂಡ್ಬಿಟ್ರು, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸರಿ ಸರಿ ಬಾ, ಹೋಗಿ ಎಲ್ಲಾ ತರಕಾರಿನೂ ಕಿತ್ಕೊಂಡ್ಬಂದು ಅಜ್ಜಿ ಹೇಳ್ದಂಗೆ ಹಿಂಗಡೆ ರೂಮಲ್ಲಿ ಇಡೋಣ. ಮತ್ತೆ ಅಜ್ಜಿ ಮಾತಾಡೋದ್ ನೋಡಿ ನಂಗೆ ತುಂಬಾ ಬೇಜಾರ ಬಿಡ್ತು ಗೊತ್ತಾ? ಆಮೇಲೆ ಅಜ್ಜಿ ಒಪ್ಕೊಂಡ್ಮೇಲೆ ಎಷ್ಟು ಖುಷಿ ಆಯ್ತು. ಹೆಂಗೋ ನಾನು ಅನ್ಕೊಂಡಿದ್ದಂಗೆ ಆಗ್ಬಿಡ್ತು. ಅಚ್ಚು, ನಿನ್ ಪ್ಲಾನ್ ಸಕ್ಸಸ್ ಆಯ್ತು. ಇದನ್ನ ನೀನ್ ಹೇಳಿದ್ದು? ಈ ಪ್ಲಾನ್ ಅನ್ಕೊಂಡಿದ್ದೀರಾ? ಇದೆಲ್ಲ ಪ್ಲಾನು. ಇದಕ್ಕಿಂತ ಒಳ್ಳೆ ಸೀಕ್ರೆಟ್ ಆದ ಪ್ಲಾನ್ ಇದೆ, ಅದನ್ನ ನಾನು ಮೊದಲೇ ಹೇಳಲ್ಲ.
ಮಾಡ್ಬೇಡ ಪ್ಲೀಸ್, ಒಂಚೂರು ಹೇಳು. ಹೌದಚ್ಚು, ಏನಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತಲ್ಲ, ಸ್ವಲ್ಪ ಹೇಳು. ನೀನ್ ಮಾಡೋ ಸರಿನಾ ತಪ್ಪ ಅಂತ ನಾವು ಹೇಳ್ತೀವಲ್ಲ. ನಾನ್ ಮಾಡೋದು ಒಂಚೂರು ತಪ್ಪಿರಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಸರಿ, ಇಷ್ಟು ಹೇಳ್ತಾ ಇದ್ದೀರ ಅಂತ ಹೇಳ್ತೀನಿ. ಇಬ್ರು ಹತ್ರ ಬನ್ನಿ, ಯಾರಾದ್ರೂ ಕೇಳಿಸ್ಕೊಬಿಡ್ತಾರೆ. ಅಚ್ಚು, ಸೂಪರ್ ಮಾಸ್ಟರ್ ಪ್ಲಾನ್ ಹಾಕಿದ್ಯಾ. ರಾತ್ರಿ ಇಡೀ ನಿದ್ರೆ ಮಾಡ್ದೆ ಯೋಚನೆ ಮಾಡಿ ಎಷ್ಟು ಬೇಜಾರಾಗಿದೆ ಗೊತ್ತಾ. ಟಾಯ್ಲೆಟ್ ಹೋದಾಗ್ಲೂ ಯೋಚನೆ ಮಾಡ್ದೆ, ಐಡಿಯಾನೇ ಬರ್ಲಿಲ್ಲ. ಆಮೇಲೆ ಇಲ್ಲಿ ಇಟ್ಕೊಂಡಿದ್ದಾಗೇನೆ ನನಗೆ ಸಡನ್ ಆಗಿ ಐಡಿಯಾ ಬಂದಿದ್ದು. ಈ ತರ ಮಾಡಿದ್ರೆ ಕರೆಕ್ಟ್ ಇರುತ್ತೆ ಅನ್ಕೊಂಡಿದ್ದೆ. ಹಂಗೆ ಈಗ ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ಸರಿ ಅಚ್ಚು, ನೀನ್ ಹೇಳ್ದಂಗೆ ಮಾಡ್ಬಿಡೋಣ. ಬಾ, ನೀನ್ ಹೇಳು ಎಲ್ಲೆಲ್ಲಿ ತರಕಾರಿ ತೆಗಿಯೋದು ಅಂತ, ನಾವು ಬಂದು ತರಕಾರಿ ತೆಗಿತೀವಿ. ಸರಿ, ಈಗ ಏನ್ ಮಾಡೋಣ ಗೊತ್ತಾ, ಈಚೆ ಕಡೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತಂದು ಆ ರೂಮಲ್ಲಿ ಇಡೋಣ. ಆಯ್ತಚ್ಚು. ಗೋಣಿಯಲ್ಲಿ ಹಾಕಿಟ್ಟಿದ್ವಿ. ಇದೆಲ್ಲ ಸ್ವಲ್ಪ ಹಂಗೆ ನಾವು ಮಾರ್ಕೆಟ್ ಅಲ್ಲಿ ಹಾಕಿ ಸೇಲ್ ಮಾಡೋದಕ್ಕೋಸ್ಕರ ಹಿಂಗಿಟ್ಟಿದೀವಿ ಅಜ್ಜಿ. ಆಯ್ತು ಕಣ್ರಪ್ಪ, ಆ ಗೋಣಿಯಲ್ಲಿ ಹಾಕಿಟ್ಟಿದ್ದೀರಲ್ಲ ಅದು ತುಂಬಾ ಗಟ್ಟಿಯಾಗಲ್ಲ, ಕಟ್ಬೇಡ್ರಿ. ಸ್ವಲ್ಪ ಗಾಳಿ ಹೋಗಾಗಿರ್ಲಿ. ನುಗ್ಗೆಕಾಯಿಯಲ್ಲಿ ಇಟ್ಟಿದ್ದೀರಾ? ನುಗ್ಗೆಕಾಯಿ ಆಚೆ ಇಟ್ಟಿದೀವಿ ಅಜ್ಜಿ. ಅಜ್ಜಿ, ಇನ್ನು ಏನಾದ್ರು ಉಳ್ದಿದ್ಯಾ ಅಂತ ಹೋಗಿ ನೋಡ್ತೀವಿ. ಸರಿ ಕಣ್ರಪ್ಪ. ಅಜ್ಜಿ, ನನ್ ತಂಗಿ ಹೇಳ್ತಾ ಇದ್ದಾಳೆ ನಾಳೆ ಸಂತೆಯಲ್ಲಿ ಅವಳು ತರಕಾರಿ ಎಲ್ಲ ತಗೊಂಡೋಗಿ ವ್ಯಾಪಾರ ಮಾಡ್ತಾಳಂತೆ, ಹೌದಾ? ಅಷ್ಟ್ ಬೇಗ ಹೇಳ್ಬಿಟ್ಲಾ? ಹೌದು ಕಣಪ್ಪ, ತರಕಾರಿಗಳೆಲ್ಲ ಬಂದು ಕಳ್ಳರು ಕಳ್ತನ ಮಾಡ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ನಿನ್ ತಂಗಿ ಈ ತರ ಪ್ಲಾನ್ ಮಾಡ್ಕೊಂಡು, ಅಜ್ಜಿ ನಾನು ಈ ತರ ತರಕಾರಿ ಎಲ್ಲ ತಗೊಂಡೋಗಿ ವ್ಯಾಪಾರ ಮಾಡ್ತೀನಿ ಅಂತ ಕೇಳಿದ್ಲಾ, ಬೇಡ ಅಂತಾನೆ ಹೇಳಿದೆ. ಅವಳು ತುಂಬಾ ಮುಖ ಸಪ್ಪಗಿಕ್ಕೊಂಡ್ಬಿಟ್ಲು. ಸರಿ ಇರ್ಲಿ ಅಂತ ಒಪ್ಕೊಂಡ್ಬಿಟ್ಟೆ ಕಣಪ್ಪ. ಅಜ್ಜಿ, ಆಯ್ತಜ್ಜಿ, ಅವಳು ಹೇಳ್ದಂಗೆ ತರಕಾರಿ ವ್ಯಾಪಾರ ಮಾಡೋದು ಒಳ್ಳೇದೇ, ನಮಗೂ ಲಾಭ ಸಿಗತ್ತೆ. ಆದ್ರೆ ನಾವು ನಾಳೆ ಸಂತೆಗೆ ಬಂದು ವ್ಯಾಪಾರ ಮಾಡ್ತೀವಜ್ಜಿ, ನಮಗೂ ಈ ತರ ವ್ಯಾಪಾರ ಮಾಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ಆಯ್ತು ಕಣಪ್ಪ, ತರಕಾರಿಗಳೆಲ್ಲ ಎತ್ಕೊಂಡು ಹೋಗ್ಬೇಕಲ್ಲ, ಯಾರು ಇಷ್ಟೊಂದು ಎತ್ಕೊಂಡು ಹೋಗ್ತಾರೆ ಹೇಳಿ ನೋಡೋಣ. ಎಲ್ಲಾರು ಸ್ವಲ್ಪ ಸ್ವಲ್ಪ ತರಕಾರಿ ತಗೊಂಡು ಪೇಟೆಗೆ ಹೋದ್ರೆ ಆಯ್ತು. ಅಲ್ಲೋಗಿ ಸಂತೆಲ್ಲ ಹಾಕಿ ಮಾರ್ಕೊಂಡು ಸಂಜೆ ಒಳಗಡೆ ಬಂದ್ಬಿಡೋಣ ಮನೆಗೆ. ಜಾಲಿ ಹಂಗಂದ್ರೆ. ಜೂಲಿ ಎಲ್ಲ ಈಗ ಹೋಗಿ ಅಜ್ಜಿ ಅಜ್ಜಿ ನಾವು ನಿಮ್ಮೊಟ್ಟಿಗೆ ತರಕಾರಿ ವ್ಯಾಪಾರ ಮಾಡಕ್ ಬರ್ತೀವಿ ಅಂತ ಅಜ್ಜಿ ಕಾಲು ಕೈ ಹಿಡಿತಾ ಇರ್ತಾರೆ. ಹೌದಚ್ಚು, ಹಂಗೆ ಮಾಡ್ತಾರೆ. ಸರಿ ಬನ್ನಿ, ಆ ಕಡೆ ಹೋಗೋಣ. ಅಜ್ಜಿ ಮನೆ ಅಂದ್ರೆ ಅಜ್ಜಿ ಮನೆನೇ. ಎಷ್ಟು ಸುಂದರವಾಗಿದೆಯಲ್ಲ ಈ ಪರಿಸರ, ನನ್ಗಂತೂ ಬಹಳ ಇಷ್ಟ ಆಗಿದೆ. ನೆಕ್ಸ್ಟ್ ಹಾಲಿಡೇಸ್ಗೆ ಅತ್ತೆ ಹತ್ರ ರಿಕ್ವೆಸ್ಟ್ ಮಾಡಿ ಖಂಡಿತ ನಾವ್ ಇಲ್ಲೇ ಬರೋಣ. ಮತ್ತೆ ಅದು ನೀನ್ ಹೇಳ್ತಾ ಇದೆಯಲ್ಲ, ಖಂಡಿತ ನಾವ್ ಇಲ್ಲೇ ಬರೋಣ, ಆಯ್ತಾ? ಆಯ್ತಚ್ಚು. ಅಚ್ಚು, ನೆಕ್ಸ್ಟ್ ಏನ್ ಪ್ಲಾನು? ನೆಕ್ಸ್ಟ್ ಪ್ಲಾನು ಗೊತ್ತಿದೆಯಲ್ಲ, ಮತ್ತೆ ಕೇಳ್ತಾ ಇದೀಯಾ? ಬಾ ಹೋಗೋಣ. ಅಚ್ಚು, ನೀನ್ ಹೇಳ್ದಲ್ಲ ಐಡಿಯಾ, ಯಾವ ಸ್ಪಾಟ್ ಅಲ್ಲಿ? ಲಿಲ್ಲಿ ನಿಂತ್ಕೊಂಡಿದ್ದಾಳಲ್ಲ, ಅದೇ ಸ್ಪಾಟ್. ಅದನ್ನೇ ನಾನು ಪ್ಲಾನ್ ಮಾಡ್ಕೊಂಡಿರೋದು. ಅಚ್ಚು, ಹೇಳಿದಲ್ವಾ, ನನಗೆ ಹೆದರಿಕೆ ಆಗ್ಬಿಡ್ತು. ಯಾಕೆ ಈ ತರ ಮಾಡ್ತಾ ಇದೀಯಾ? ಒಂದ್ ವೇಳೆ ಬಿದ್ದಿದ್ರೆ? ಅಯ್ಯೋ ಲಿಲ್ಲಿ, ಇನ್ನು ಶುರುನೇ ಮಾಡ್ಲಿಲ್ಲ. ಆ ಸ್ಪಾಟ್ ಅಲ್ಲೇ ನಾನು ಪ್ಲಾನ್ ಮಾಡ್ಕೊಂಡಿರೋದು ಅಂತ ಹೇಳಿದ್ದು. ಇನ್ನು ಗುಂಡಿ ತೋಡಕ್ಕಿದೆ, ಇನ್ನು ಎಷ್ಟೊಂದು ಕೆಲಸ ಇದೆ, ಆಯ್ತಾ? ಈಗಲೇ ಎಲ್ಲ ಮಾಡೋದು. ಫಸ್ಟ್ ತರಕಾರಿನೆಲ್ಲ ತೆಗೆದು ಕ್ಲೀನ್ ಆಗಿ ಜೋಡಿಸ್ಬೇಕು. ಆಮೇಲೆ ಇನ್ನೊಂದು ಪ್ಲಾನ್ ಇದೆ, ಅದನ್ನ ಮುಗಿಸ್ಕೊಂಡ್ಬಿಟ್ಟು ಬಂದು ಆಮೇಲೆ ಇಲ್ಲಿ ಗುಂಡಿ ತೋಡಕ್ ಶುರು ಮಾಡೋಣ, ಆಯ್ತಾ? ಓ ಹೌದಾ? ಹೌದು ಗೂಬೆ. ಸರಿ ಬಾ, ಇನ್ನೊಂದು ಪ್ಲಾನ್ ಅಂತ ಹೇಳಿದ್ನಲ್ಲ, ಅದನ್ನ ಮುಗಿಸ್ಬಿಟ್ಟು ಬಂದು ತರಕಾರಿ ಎಲ್ಲ ತೆಗ್ದಿಡೋಣ. ಎಲ್ಲಿಗಚ್ಚು ಕರ್ಕೊಂಡು ಹೋಗ್ತಾ ಇದೀಯಾ? ಎಲ್ಲ ನಿನಗೆ ಹೇಳ್ಬೇಕು, ಬರ್ತಾ ಇದೆಯಲ್ಲ, ಬಾ, ಗೊತ್ತಾಗತ್ತಲ್ಲ ನಿಂಗೆ. ಅಚ್ಚು, ಇಲ್ಲಿ ಯಾಕೆ ಇವ್ರ ಅಂಗಡಿಗೆ ಯಾಕೆ ಬರ್ತಾ ಇದೀಯಾ? ಸುಮ್ಕೆ ಬಾ ಲಿಲ್ಲಿ, ನಾನು ಹೇಳ್ತೀನಿ, ಬಾ. ಅಚ್ಚು, ಇಲ್ಲಿ ಯಾಕೆ ಬಂದೆ? ಅಜ್ಜಿ ಏನಾದ್ರು ತರ ಕೇಳಿದ್ರಾ? ಅಜ್ಜಿ ಎಲ್ಲ ಏನು ತರ ಕೇಳಲಿಲ್ಲ, ನಾನೊಂದು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀನಿ. ಸುಮ್ಕೆ ಇರಿ, ನಾನು ಏನ್ ಹೇಳ್ತೀನೋ ಅದಕ್ಕೆಲ್ಲ ಹೂ ಅಂತ ಹೇಳ್ಬೇಕಷ್ಟೇ. ಅಯ್ಯೋ ಅಚ್ಚು, ಸುಮ್ಕಿರು. ಅಜ್ಜಿ
ನೀವಾ ಮಕ್ಳ? ಬನ್ನಿ ಬನ್ನಿ, ಏನ್ ಬೇಕು? ಅಜ್ಜಿ, ನಮ್ಗೆ ಒಂದೇ ಒಂದ್ ರೂಪಾಯಿಗೆ ಲಾಲಿಪಾಪ್ ಬೇಕು, ಒಂದ್ ಕೊಡಿ. ಒಂದೇ ಒಂದ್ ತಗೊಳ್ತಾ ಇದೀಯ ಕಣಮ್ಮ, ಅವರಿಬ್ರಿಗೆ ಬೇಡ್ವಾ? ಅಜ್ಜಿ, ಒಂದೇ ಒಂದ್ ಕೊಡಿ ಸಾಕು. ನಾನು ಏನ್ ಕೇಳ್ತೀನಿ ಅಷ್ಟ್ ಮಾತ್ರ ಕೊಡಿ. ನಾನು ಒಂದೇ ಇಟ್ಕೊಂಡು ನಾವು 3 ಜನನು ನೆಕ್ಕಿ ನೆಕ್ಕಿ ತಿಂತೀವಿ. ತರ್ತೀನಿ. ಅಯ್ಯೋ, ಅಜ್ಜಿ ಮನೇಲಿ ತರಕಾರಿಗಳೆಲ್ಲ ಕಿತ್ತು ಕಿತ್ತು ಕೈಯೆಲ್ಲ ನೋವಾಗ್ತಾ ಇದೆ ಲಿಲಿ. ನಿನಗೆ? ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ